ಕಸ್ತೂರಿ ರಂಗನ್ ವರದಿ ಅನುಷ್ಠಾನವನ್ನು ರಾಜ್ಯ ಸರ್ಕಾರ ತಿರಸ್ಕರಿಸಿದ್ದು, ರಾಜ್ಯದ ನಿರ್ಧಾರವನ್ನು ಕೇಂದ್ರ ಸರ್ಕಾರ ಪುರಸ್ಕರಿಸಬೇಕು ಎಂದು ರೈತ ಹೋರಾಟ ಸಮಿತಿ ಅಧ್ಯಕ್ಷ ಚಕ್ರವರ್ತಿ ಸುರೇಶ್ ಮನವಿ ಮಾಡಿದರು. ಸೋಮವಾರಪೇಟೆಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಸ್ತೂರಿ ರಂಗನ್ ವರದಿಯಂತೆ ಕೊಡಗಿನ ಪಶ್ಚಿಮ ಘಟ್ಟ ಸುತ್ತಮುತ್ತಲ ಪ್ರದೇಶವನ್ನು ಸೂಕ್ಷ್ಮ ಪರಿಸರ ವಲಯ ಎಂದು ಗುರುತಿಸಿದರೆ ಕೊಡಗಿನ ಬಹುತೇಕ ಗ್ರಾಮಗಳು ಆ ವಲಯಕ್ಕೆ ಸೇರ್ಪಡೆಗೊಂಡು ಗ್ರಾಮೀಣ ಜನರು ಬೀದಿ ಪಾಲಾಗಬೇಕಾಗುತ್ತದೆ ಎಂದರು. ಪುಷ್ಪಗಿರಿ ತಪ್ಪಲಿನ ಸನಿಹವೇ ಗ್ರಾಮಗಳಿದ್ದು ಸಿ ಮತ್ತು ಡಿ ಕೃಷಿ ಭೂಮಿಯಲ್ಲೇ ಬದುಕು ಕಟ್ಟಿಕೊಂಡಿದ್ದಾರೆ. ಕಸ್ತೂರಿ ರಂಗನ್ ವರದಿ ಅನುಷ್ಠಾನಗೊಂಡರೆ ಸಿ&ಡಿ ಭೂಮಿ ಸೂಕ್ಷ್ಮ ಪರಿಸರ ವಲಯಕ್ಕೆ ಸೇರ್ಪಡೆಯಾಗುತ್ತದೆ. ನಂತರ ರೈತರು ಗುಳೆ ಹೋಗಬೇಕಾದ ಅನಿವಾರ್ಯತೆ ನಿರ್ಮಾಣವಾಗಲಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಈಗಾಗಲೇ ಸಿ ಮತ್ತು ಡಿ ಭೂಮಿಯನ್ನು ಅರಣ್ಯಕ್ಕೆ ಸೇರಿಸಲು ಪ್ರಕ್ರಿಯೆಗಳು ಪ್ರಾರಂಭವಾಗಿವೆ. ಈ ಬಗ್ಗೆ ಗ್ರಾಮೀಣ ಭಾಗದ ಜನರಿಗೆ ಜಾಗೃತಿ ಮೂಡಿಸಲಾಗಿದೆ. ರೈತರು ಹೋರಾಟದ ಮೂಲಕ ಭೂಮಿ ಉಳಿಸಿಕೊಳ್ಳುವ ತೀರ್ಮಾನ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಅಹೋರಾತ್ರಿ ಪ್ರತಿಭಟನಾ ಧರಣಿ ಹಮ್ಮಿಕೊಳ್ಳಲಾಗುವುದು ಎಂದು ಎಚ್ಚರಿಸಿದರು. ಸಿ&ಡಿ ಭೂಮಿಯ ಬಗ್ಗೆ ಪೂರ್ಣ ಮಾಹಿತಿ ಕಲೆ ಹಾಕಲು ಕಂದಾಯ ಸಚಿವರು ಉನ್ನತ ಮಟ್ಟದ ಸಮಿತಿ ರಚಿಸುವ ಬಗ್ಗೆ ಬೆಳಗಾವಿ ಅಧಿವೇಶನದಲ್ಲಿ ಭರವಸೆ ನೀಡಿದ್ದಾರೆ. ಸಮಿತಿಯಲ್ಲಿ ಕೊಡಗಿನ ಶಾಸಕರು ಹಾಗೂ ರೈತ ಮುಖಂಡರನ್ನು ಸೇರ್ಪಡೆ ಮಾಡಿಕೊಳ್ಳಬೇಕು. ಕೂಡಲೇ ಸಮಿತಿ ಕಾರ್ಯಾರಂಭ ಮಾಡಬೇಕು. ಕಂದಾಯ ಮತ್ತು ಅರಣ್ಯ ಇಲಾಖೆಯಿಂದ ಸಿ ಮತ್ತು ಡಿ ಭೂಮಿಯ ಜಂಟಿ ಸರ್ವೆ ಮಾಡಬೇಕೆಂದು ಚಕ್ರವರ್ತಿ ಸುರೇಶ್ ಒತ್ತಾಯಿಸಿದರು. ಏನು ರಾಜ್ಯ ಸರ್ಕಾರ ಈಗಾಗಲೇ ಕಸ್ತೂರಿ ರಂಗನ್ ವರದಿಯನ್ನು ತಿರಸ್ಕಾರ ಮಾಡಿದ್ವಿ ಅಂತ ಹೇಳಿ ಒಂದು ಆದೇಶವನ್ನು ಹೊರಡಿಸಿದರೆ, ಆ ಆದೇಶ ಈಗ ನಮ್ಮ ಕೇಂದ್ರ ಸರ್ಕಾರದ ಅಂಗಳದಲ್ಲಿದೆ. ನಮ್ಮ ಕೇಂದ್ರ ಸರ್ಕಾರವೂ ಸಹ ಈ ಒಂದು ಕಸ್ತೂರಿ ರಂಗನ್ ವರದಿಯನ್ನು ಕೊಡಗಿನಲ್ಲಿ ತಿರಸ್ಕಾರ ಮಾಡಬೇಕು ಅಂತ ಹೇಳಿ ಈ ಮಾಧ್ಯಮ ಮುಖಾಂತರ ಕೇಳ್ಕೊಳ್ತೀನಿ. ಮತ್ತು ನಮ್ಮ ರಾಜ್ಯ ಸರ್ಕಾರ ಹೇಳಿದಾಗ ಈಗ ಕಸ್ತೂರಿ ರಂಗನ್ ವಿಷಯನ ಕೈಬಿಟ್ಟಿದೆ. ನಮ್ಮ ಈಗ ಸಿ&ಡಿ ವಿಷಯ ಏನು ನಮ್ಮದು 25,000 ಎಕರೆ ಇದೆ, ಅದಕ್ಕೂ ಸಹ ಆದಷ್ಟು ಬೇಗ ಈಗ ಸರ್ಕಾರ ಹೇಳಿದೆ. ನಾವೀಗ ಒಂದು ಕಮಿಟಿಯನ್ನು ಮಾಡ್ತೀವಿ ಅಂತ ಹೇಳಿ ಈಗ ಮಾಧ್ಯಮದಲ್ಲಿ ನಾವೆಲ್ಲ ನೋಡಿದ್ವಿ, ನೀವೆಲ್ಲ ಕೇಳಿದಿರ. ಆದಷ್ಟು ಬೇಗ ಒಂದು ಕಮಿಟಿಯನ್ನು ಮಾಡಿ ನಮ್ಮ ಏನು ಅವೈಜ್ಞಾನಿಕವಾಗಿ ಹಿಂದೆ ಇದ್ದಂಥ ಅಧಿಕಾರಿಗಳು ನಮಗೆ ರೈತರಿಗೆ ತೊಂದರೆ ಆಗುವ ರೀತಿಯಲ್ಲಿ ನಮಗೆ ಒಂದು ಸರ್ವೆ ಮಾಡಿದರೆ ಒಂದು ಅನನುಕೂಲ ಆಗಿದೆ ನಮಗೆ, ಅದನ್ನು ಸಹ ಒಂದು ನಮ್ಮ ಸರ್ವೆ ಮಾಡಿ ನಮಗೆ ಒಂದು ಎಲ್ಲ ಕೊಡಗಿನಲ್ಲಿರುವ ರೈತರಿಗೆ ಒಂದು ನ್ಯಾಯವನ್ನು ದೊರಕಿಸಿಕೊಡಬೇಕು ಅಂತ ಈ ಮಾಧ್ಯಮದ ಮೂಲಕ ಕೇಳ್ಕೊಳ್ತೀನಿ. ಹೋರಾಟ ಸಮಿತಿ ಸಂಚಾಲಕರಾದ ಕೆಎಂ ಲೋಕೇಶ್ ಮಾತನಾಡಿ, ಸಿ ಮತ್ತು ಡಿ ಭೂಮಿ ಹಾಗೂ ರೈತರ ಸಮಸ್ಯೆ ಬಗ್ಗೆ ಕ್ಷೇತ್ರದ ಸಂಸದರು ಮತ್ತು ಉಸ್ತುವಾರಿ ಸಚಿವರು ತಿಳಿದುಕೊಳ್ಳಬೇಕು. ರೈತರ ಸಮಸ್ಯೆಯನ್ನು ಕೇಂದ್ರ ಸರ್ಕಾರಕ್ಕೆ ಮುಟ್ಟಿಸಬೇಕಾದದ್ದು ಸಂಸದರ ಕರ್ತವ್ಯವಾಗಿದೆ. ಕೂಡಲೇ ಉಸ್ತುವಾರಿ ಸಚಿವರು ಸಂಸದರ ನೇತೃತ್ವದಲ್ಲಿ ಕೊಡಗಿನಲ್ಲಿ ರೈತ ಮುಖಂಡರ ಸಭೆ ಕರೆಯಬೇಕು. ಸ್ಥಳೀಯ ಶಾಸಕರು ಸಿ ಮತ್ತು ಡಿ ಭೂಮಿ ಸಮಸ್ಯೆ, ಸೆಕ್ಷನ್ 4 ಸರ್ವೆಯ ಬಗ್ಗೆ ಪೂರ್ಣ ಮಾಹಿತಿ ನೀಡುತ್ತಾರೆ ಎಂದರು. ಕೊಡಗಿನ ರೈತರ ಭೂಮಿಯನ್ನು ಕಸಿದುಕೊಳ್ಳುವ ಪ್ರಯತ್ನ ನಡೆಯುತ್ತಿದೆ ಎಂಬುದು ಈಗ ರೈತರಿಗೆ ಅರಿವಾಗ್ತಿದೆ. ಕೊಡಗಿನ ಮೂಲ ನಿವಾಸಿಗಳಿಗೆ ಸರ್ಕಾರಗಳು ತೊಂದರೆ ನೀಡಿದ್ರೆ ಮತ್ತೊಮ್ಮೆ ಬೃಹತ್ ಹೋರಾಟಕ್ಕೆ ಕೊಡಗಿನ ರೈತರು ಕರೆ ಕೊಡುವ ಸಂದರ್ಭವೂ ಒದಗಬಹುದು ಎಂದು ಲೋಕೇಶ್ ಎಚ್ಚರಿಸಿದರು. ನಮಗೆ ಒಳ್ಳೆಯದು ಅಂತ ಹೇಳೋದನ್ನ ಒಂದು ಒತ್ತಾಯವನ್ನು ನಾವು ಮಾಡ್ತಾ ಇದ್ದೀವಿ. ಮತ್ತು ಇದರ ಜೊತೆಗೆ ನಾವು ಹೋರಾಟ ನಾವು ಮಾಡ್ತಾನೇ ಇದ್ದೀವಿ. ನಮ್ಮ ಹಿಂದೆ ಇದ್ದಂಥ ಗೆದ್ದಂಥ ಮತ್ತು ಪಾರ್ಲಿಮೆಂಟ್ ಮೆಂಬರ್ ಇರ್ಬೋದು, ಉಸ್ತುವಾರಿ ಸಚಿವರುಗಳಿರ್ಬೋದು, ಯಾರು ಇದರ ಬಗ್ಗೆ ಒಂದು ಕೊಡಗು ಜಿಲ್ಲೆಯಲ್ಲಿ ಗಂಭೀರವಾಗಿ ಒಂದು ಸಭೆಯನ್ನು ಮಾಡಲೇ ಇಲ್ಲ. ಇವತ್ತು ಉಸ್ತುವಾರಿ ಸಚಿವರು, ಸರ್ಕಾರ ಅಂದರೆ ಉಸ್ತುವಾರಿ ಸಚಿವರುಗಳು ಪಾರ್ಲಿಮೆಂಟ್ ಮೆಂಬರ್ನ ಎಲ್ಲರ ಕರೆದು ಜಿಲ್ಲಾಧಿಕಾರಿ ಮುಖಾಂತರ ಒಂದು ಸಭೆಯನ್ನು ಮಾಡಿ ಗಂಭೀರವಾಗಿ ಒಂದು ಚರ್ಚೆ ಮಾಡಬೇಕಾಗ್ತದೆ. ಅದಕ್ಕೂ ಸಹ ನಾವು ಏನು ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕೆಂದರೆ ಉಸ್ತುವಾರಿ ಸಚಿವರುಗಳು ಯಾರು ಮಾಡಲಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಏನು ಪ್ರಯತ್ನ ಕಾಡ್ತಾ ಇದ್ದಾರೆ. ಇಲ್ಲಿವರೆಗೆ ಯಾರು ಮಾಡಲಿಲ್ಲ. ಪಾರ್ಲಿಮೆಂಟ್ ಮೆಂಬರ್ ಅಂತ ಇಲ್ಲಿವರೆಗೆ ಒಂದೇ ಒಂದಿನ ಬಂದು ಕೊಡಗು ಜಿಲ್ಲೆಯಲ್ಲಿ ಪತ್ರಿಕೆಯಲ್ಲಿ ಹೇಳಿಕೆಯೇ ಕೊಡಲಿಲ್ಲ. ಏನೋ ನಮ್ಮ ರೈತರೇ ಸಮಿತಿ ಸಂಚಾಲಕರುಗಳೇ ಹೋಗಿ ಅವರ ಹತ್ರ ಮನವಿ ಕೊಟ್ಟಿದ್ದಾರೆ ಹೊರತು ಅದ್ರ ಪರವಾಗಿ ಅವರು ಒಂದು ದಿನ ಬಂದು ಜಿಲ್ಲೆಯಲ್ಲಿ ಒಂದೇ ಒಂದು ಹೇಳಿಕೆ ಇವತ್ತು ಕೊಡಲಿಲ್ಲ. ಅದು ಆಗಬಾರದು. ಯಾವುದೇ ಪಕ್ಷದವರಲ್ಲಿ ರಾಜಕೀಯದವರಲ್ಲಿ ಅವ್ರು ಭಾಳ ಗಂಭೀರವಾಗಿ ವಿಷಯ ತರಬೇಕು. ಈ ವಿಚಾರಗಳನ್ನ ನಾವು ಇಲ್ಲಿಗೆ ಕೊಡಗು ಜಿಲ್ಲೆಯಲ್ಲಿ ನಾವು ಇಲ್ಲಿಗೆ ಬಿಡೋದಿಲ್ಲ. ಮುಂದೆ ನಮಗೆ ಯಾವುದೇ ರೀತಿ ರೈತರಿಗೆ ಆಗದೇ ತೊಂದರೆಯನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೇರೆ ರೀತಿಯಲ್ಲಿ ನಾವು ಯೋಚನೆ ಮಾಡಬೇಕಾಗ್ತದೆ. ಈ ಹಿಂದೆ ಕೊಡಗು ರಾಜ್ಯ ಅಂತ ಏನಿತ್ತು, ಮತ್ತೊಮ್ಮೆ ನಮ್ಮ ಕೂಗನ್ನ ನಾವು ಎಬ್ಬಿಸಬೇಕಾಗ್ತದೆ ಕೊಡಗು ರಾಜ್ಯದ ಬಗ್ಗೆ. ಇದು ನಮಗೆ ಗಂಭೀರವಾಗಿ ತಗೊಳ್ಳಿಲ್ಲ ಅಂದರೆ ಸರ್ಕಾರ ನಾವು ಅದಕ್ಕೆ ಸಮೇತ ನಾವು ಚಾಲನೆ ಕೊಡಬೇಕಾಗ್ತದೆ. ಇಡೀ ಎಲ್ಲ ಸಂಘ ಸಂಸ್ಥೆ ಸೇರಿ ಚಾಲನೆ ಕೊಡಬೇಕಾಗ್ತದೆ. ಭಾಳ ಗಂಭೀರವಾಗಿ ತಗೋಬೇಕು ಸರ್ಕಾರ ಇದನ್ನ. ಮತ್ತು ಇವತ್ತು ಚುನಾಯಿತ ಪ್ರತಿನಿಧಿಗಳು ಇವತ್ತು ಅಂತರ್ಗೌಡರು ಮತ್ತು ಪನ್ನಣ್ಣವರು
ಸರ್ಕಾರದಲ್ಲಿ ಸಾಕಷ್ಟು ಮಾತಾಡಿದರೆ ಮತ್ತು ಒಳ್ಳೆ ಉತ್ತರ ಸಹ ನಮ್ಗೆ ಸಿಕ್ಕಿದೆ. ಆದರೆ ಅದನ್ನೇ ನಾವು ಅಷ್ಟು ಹೇಳಿದ ತಕ್ಷಣ ನಮ್ಮ ಬಗೆಹರಿತು ಅಂತ ನಾವು ತಿಳ್ಕೊಳ್ಳೋದಿಲ್ಲ. ಇನ್ನು ಮುಂದಕ್ಕೆ ಜಾಸ್ತಿ ಮಾಡಬೇಕಾಗ್ತದೆ. ಇಲ್ಲ ಅಂತ ಹೇಳಿದ್ರೆ ಸ್ಪಷ್ಟ ಇದೆ ನಾವು ಮುಂದಿನ ದಿನಗಳಲ್ಲಿ. ಯಾಕೆಂದ್ರೆ ರೈತರು ರೊಚ್ಚಿಗಳಕ್ಕಿಂತ ಮುಂಚೆನೆ ನಮ್ಮ ಸರ್ಕಾರಗಳಕ್ಕೆ ಗಮನ ಕೊಡಬೇಕು, ಯಾವ ರೀತಿ ಬಗೆಹರಿಸಬೇಕು ಬಗ್ಗೆ ನಾವು ಅವ್ರ ಚಿಂತನೆ ಮಾಡಬೇಕು. ನಾವೀಗ ಕೊನೆಯದಾಗಿ ಒಂದ್ಸಲ ಒತ್ತಾಯ ಮಾಡೋದು ಅಂತ ಹೇಳಿದ್ರೆ ನಮ್ಮ ಉಸ್ತುವಾರಿ ಸಚಿವರ ಮುಖಾಂತರ ಎಲ್ಲ ಶಾಸಕರು, MLCಗಳು, MP ಅವ್ರನ್ನ ಕರೆದು ಒಂದು ಸಭೆನ ಆದಷ್ಟು ಬೇಗ ಮಾಡಬೇಕು ಅಂತ ಹೇಳಿ ನಾನು ಈ ಸಮಿತಿ ಪರವಾಗಿ ಒತ್ತಾಯ ಮಾಡ್ತೀನಿ. ಸಮಿತಿ ಸಂಚಾಲಕ ಬಿಜೆ ದೀಪಕ್ ಮಾತನಾಡಿ, ಸರ್ಕಾರದ ಆದೇಶದಂತೆ ಸರ್ಕಾರಿ ಜಮೀನಿನಲ್ಲಿ ಪ್ಲಾಂಟೇಶನ್ ಬೆಳೆಗಳನ್ನು ಬೆಳೆಯುತ್ತಿರುವವರಿಗೆ ಜಮೀನುಗಳನ್ನು ಗುತ್ತಿಗೆ ನೀಡುವ ಸಂಬಂಧ ಅರ್ಜಿ ನೀಡಲು ಕಾಲಾವಕಾಶವನ್ನು ಮುಂದಿನ 3 ತಿಂಗಳಿಗೆ ವಿಸ್ತರಿಸಬೇಕೆಂದು ಮನವಿ ಮಾಡಿದರು. ಡಿಸೆಂಬರ್ 31 ಕೊನೆಯ ದಿನವಾಗಿತ್ತು. ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿ ರೈತರು ಅರ್ಜಿ ಸಲ್ಲಿಸಿದ್ದಾರೆ ಎಂದರು. ಸುದ್ದಿಗೋಷ್ಠಿಯಲ್ಲಿ ಸಮಿತಿ ಸಂಚಾಲಕರಾದ HK ಪೃಥ್ವಿ, ದೇವರಾಜ್ ಹಾಜರಿದ್ದರು.